ಓಕೆ ಸರ್, ನೀವೊಂದು ವಿಚಾರ ಹೇಳಿದ್ರಿ, ಅಂದ್ರೆ ಜಾರಕಿಹೊಳಿ ವಿಚಾರ ಬಂದಾಗ ಡಿ ಕೆ ಶಿವಕುಮಾರ್ ಒಂದಿಷ್ಟು ಹಣದ ಮಾತುಕತೆ ಆಗಿತ್ತು, ಒಂದು 65 ಲಕ್ಷ ವಿಚಾರ ಬಗ್ಗೆ ಹೇಳೋದಾದ್ರೆ ಸರ್ ರಿಯಲ್ ಆಗಿ ಯಾವತ್ತು ಏನಾಗಿತ್ತು ಅವತ್ತು ಸರ್, ನನ್ನನ್ನ ನಾವು ಹೋರಾಟ ಮಾಡ್ಬೇಕಾದ್ರೆ ನನಗೆ ಡಿ ಕೆ ಶಿವಕುಮಾರ್ ಗೊತ್ತಿಲ್ಲ. ಒಂದು ಮಟ್ಟದಲ್ಲಿ ಒಂದು 15-20 ದಿವಸ ಆದ್ಮೇಲೆ ಈ ಕೇಸಲ್ಲಿ ಡಿ ಕೆ ಶಿವಕುಮಾರ್ ಅವರ ಎಂಟ್ರಿ ಕೊಡ್ತದೆ. ಡಿ ಕೆ ಶಿವಕುಮಾರ್ ಎಂಟ್ರಿ ಹೆಂಗಾಗುತ್ತೆ ಅಂತ ನನ್ನ ಜೊತೆನಲ್ಲಿ ಒಬ್ಬ ಅಡ್ವೊಕೇಟ್ ಸೂರ್ಯ ಮುಕುಂದರಾಜ್ ಅಂತ ಇದ್ದ, ಸದ್ಯಕ್ಕೆ ಇವಾಗ ಕಾಂಗ್ರೆಸ್ IT ಸೆಲ್ ಅಧ್ಯಕ್ಷ. ಈಗ ಆತ ನಮಗ್ ಬಂದು ಸಾಹೇಬ್ರು ಕರೀತಾರೆ ಅಂತ ಹೇಳ್ತಾರೆ. ನಾನು ಏನಕ್ಕೆ ಯಾರು ಅಂತಂದ್ರೆ ಡಿ ಕೆ ಶಿವಕುಮಾರ್ ಅಂತಾರೆ. ನನಗೆ ಏನಕ್ಕೆ ಅಂತ, ನನಗೆ ಖಂಡಿತವಾಗಿ ಈ ರಮೇಶ್ ಜಾರಕಿಹೊಳಿ ವಿಚಾರ, ಡಿ ಕೆ ಶಿವಕುಮಾರ್ ವಿಚಾರ, ಏನಕ್ಕೆ ಈ ಕದನಗಳು ನಡೀತಾ ಇದೆ ಏನೂ ಗೊತ್ತಿಲ್ಲ ನನ್ಗೆ. ನಾವು ಹೋಗಿದ್ದು ಒಂದ್ ಹೆಣ್ಮಗಳು ಕಣ್ಣಲ್ಲಿ ನೀರ ಕಾಣ್ತಾ ಇದ್ದಾಳೆ, ಅವಳಿಗೆ ನ್ಯಾಯ ಕೊಡಿಸ್ಬೇಕು ಅಂತ. ಬಟ್ ತದನಂತರ ಗೊತ್ತಾಗಿದ್ದೇನು ಅಂತಂದ್ರೆ ಇದ್ರಲ್ಲಿ ಒಳ ರಾಜಕೀಯ ಇತ್ತು ಅಂತ. ನಾವೇನು ಮಾಡಾಕ ಅಷ್ಟೊತ್ತಿಗೆ ನಾವು ಸಾಕಷ್ಟು ದೂರ ಹೊರಟೋಗ್ಬಿಟ್ಟಿದ್ರಿ. ಡಿ ಕೆ ಶಿವಕುಮಾರ್ ಅವರು ಅವರ ಮನೆಯಲ್ಲಿ ಅನ್ಸುತ್ತೆ ಫಸ್ಟ್ ಟೈಮ್, ಅವ್ರ ಮನೆಯಲ್ಲ ಅಥವಾ ಇಲ್ಲ, ಅವರು ಪಕ್ಷದ ಕಚೇರಿ KPCC ಹತ್ರ ಕರೆದು ಅವ್ರ ಕಾರಲ್ಲೇ ಕರೆದು ಕುಣಿಸಿ ನಾನು ಇವನೇ ಕರ್ಕೊಂಡು ಹೋಗಿದ್ದ ಅಮ್ಮನ, ಸೂರ್ಯ ಮುಕುಂದರಾಜ್ ಕರ್ಕೊಂಡೋಗಿದ್ದು. ಕರ್ಕೊಂಡೋಗಿ ಅವನನ್ನ ಮುಗಿಸಿ ಅಂತಂದ್ರು. ನಾನು ಯಾರನ್ನ ಅಂತಂದ್ರೆ ರಮೇಶ್ ಜಾರಕಿಹೊಳಿನ. ನನಗೆ ಏನು ಅಂತ ಗೊತ್ತಿಲ್ಲ ಬ್ಯಾಕ್ ಗ್ರೌಂಡ್. ಇಲ್ಲ ಸರ್, ಅವನು ಈ ತರ ಹೆಣ್ಮಗಳಿಗೆ ಅನ್ಯಾಯ ಮಾಡಿದಾನೆ. ಇಲ್ಲ ಒಂದು ಬೇರೆ ಕತೆ ಇದೆ, ಬಿಡಬೇಡಿ, ಬಿಡಕ್ ಹೋಗ್ಬಿಡಿ, ಅವನೇನೋ ದುಡ್ಡು ಗಿಟ್ಟು ಕೊಡ್ತಾನೆ ಈಸ್ಕೊಳಕ್ ಹೋಗ್ಬಿಡಿ ಅಂತ. ನಾನು ಹೇಳಿದೆ, ಸರ್ ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೀರಾ, ನೀವು ದುಡ್ಡು ಕೊಡ್ತಾನೆ ನಾನೇ ಕಿಸ್ಕೊಂತೀನಿ ಅಂತ ನಾನಂತಂದೆ. ಅಲ್ಲ ಆತರ ಏನ ಇದ್ರೆ ನಾನು ಎಕ್ಸ್ಪೆನ್ಸಸ್ ಎಲ್ಲ ನಾನೇ ಬೇರ್ ಮಾಡ್ತೀನಿ, ಆ ಹೆಣ್ಮಗಳನ್ನ ಸೇಫ್ ಆಗಿ ನೋಡ್ಕೊಳ್ಳಿ, ಕೇಸಲ್ಲಿ ಯಾವ್ದಕ್ಕೆ ಆಮಿಷಕ್ಕೆ ಒಬ್ಬ ಒಟ್ಟಾಕ್ಬಿಡಿ ಅಂತ ಒಬ್ಬರು ಹಿರಿಯರು ಅಂತ ಅನ್ಕೊಂಡು ನಾನು ಆ ಮಾತನ್ನ ಡಿ ಕೆ ಶಿವಕುಮಾರ್ ಅಲ್ವಾ ಅಪೋಸಿಷನ್ ಲೀಡರ್ ಆಗಿದ್ರು 2021 ಅಲ್ಲಿ ಕೇಳಿ ಬಂದೆ. ಆಮೇಲೆ ಇವನ್ ಬಂದ ಸೂರ್ಯ ಮುಕುಂದರಾಜ್ ಬಂದು ಇಲ್ಲ 1 3 ಲಕ್ಷ ಕೊಡಕ್ ಬಂದ. ನಾನು ಹೇಳಿದೆ, ಅಲ್ಲ ದಿನಕ್ಕೆ ಒಂದು 20-30 ಜನ ಅಡ್ವೊಕೇಟ್ಗಳು, 15-20 ಕಾರುಗಳು, ಲಕ್ಷಾಂತರ ರೂಪಾಯಿ ಖರ್ಚುಗಳಾಗ್ತಾ ಇದೆ, ಕೊಡಂಗಿದ್ರೆ ಎಕ್ಸ್ಪೆನ್ಸ್ ಬೇರೆ ಮಾಡಕ್ಕೇಳೋ, ಇಲ್ಲ ಅಂದ್ರೆ ಬಿಟ್ಬಿಡಕ್ಕೇಳೋ, ಏನೋ ಸಾಲ ನಾವು ಮಾಡ್ಕೊಂಡು ಓಡಾಡ್ತೀವಿ ಅಂತೇಳಿ ಒಂದು 50-60 ಲಕ್ಷ ಆಯ್ತು ಅದಕ್ಕೆ. ಸೊ ಕೊಡ್ತೀನಿ ಮತ್ತೆ ಒಂದ್ಸತಿ ಕರ್ಸ್ಕೊಂಡ್ರು. HAL ಚಾಪರ್ ಇದೆ, ಅವ್ರದ್ದು ಚಾಪರ್ ಇದೆ, ಅಲ್ಲಿ ಎಲ್ಲೋ ಫ್ಲೈ ಆಗ್ತಾ ಇದ್ರು. ಆವಾಗ ನನ್ನನ್ನು ಕರ್ಸ್ಕೊಂಡ್ರು, ಏನಾಯ್ತು ಅಪ್ಡೇಟ್ಸ್ ಅಂತ ಕೇಳಕ್ಕೆ. ಹೇಳಿದೆ ಅವತ್ತು ಅವನು ರವಿ ಗಾಣಿಗ ಜೊತೆಲಿ ಇದ್ದ, ಅಡ್ವೊಕೇಟ್ ಅಹಮದ್ ಇದ್ರು. ಅವ್ರ ಮುಂದೆಲ್ಲ ಅದೇನಿದೆ ಎಕ್ಸ್ಪೆನ್ಸ್ ಅದೆಲ್ಲ ಕೇಳ್ಬಿಟ್ಟು ಜಗದೀಶ್ ಕೊಟ್ಬಿಡಿ ಅಂತ. ನಾನೇನು ಕೇಳಿಲ್ಲ ಅವ್ರನ್ನ. ಸರಿ ಆಯ್ತು ಬಿಡಿ, ಹೇಳೋರಲ್ಲ ದೊಡ್ಡ ಮನುಷ್ಯರು ಅಂತೇಳಿ ನಾನು ಕೇಳಕ್ ಹೋಗಿಲ್ಲ, ಕೊಡ್ತಾರೆ ಬಿಡು ಅಂತೇಳಿ ಸುಮ್ಮನೆ ಆದೆ. ಆಮೇಲೆ ಒಂದಷ್ಟು ಭೇಟಿಗಳಾಯ್ತು. ಒಂದ್ಸತಿ 3 ಲಕ್ಷ ಕಳ್ಸಿದ್ರು ಅಂತ ಅವನೇ ಹೇಳದ. ನಾನು 3 ಲಕ್ಷ ವಾಪಸ್ ಕಳಿಸ್ತೆ. ಎಕ್ಸ್ಪೆನ್ಸಸ್ ಆಗಿನ ಕಾಲಕ್ಕೆ ಒಂದು 55-60 ಲಕ್ಷ ಆಗಿತ್ತು. ಆ ಹೆಣ್ಮಗಳನ್ನ ಬಚ್ಚಿಡೋದು, ಪ್ರತಿದಿನ ಲೊಕೇಶನ್ ಚೇಂಜ್ ಮಾಡ್ತಾ ಇದ್ವಿ, ಹೋಟ್ಲ್ಗಳಲ್ಲಿ ಬಚ್ಚಿಡೋದು, ಆಕೆಗೆ ಸೆಕ್ಯೂರಿಟಿ, ಆಕೆ ನೋಡ್ಕೊಳೋದು, ಪ್ರತಿದಿನ ಬೆಳಗ್ಗೆ ಇದ್ರೆ ಒಂದು 200-300 ಮಾಧ್ಯಮಗಳು ನಮ್ಮ ಜೊತೆಲಿರೋರು, ಮತ್ತೆ ನಮ್ಮ ಸೆಕ್ಯೂರಿಟಿ, ನಮ್ಮ ಅಡ್ವೊಕೇಟ್ಗಳು, ನಮ್ದೇ ಆದ ಕಾರುಗಳು, ಡೀಸೆಲ್ ಖರ್ಚು, ಹೀಗೆ ಸಾಕಷ್ಟು ಆಯ್ತು ಬಿಡಿ. 3-4 ತಿಂಗಳು ಅದನ್ನ ಮಾಡಿದ್ದು ನಾವು. ಅದನ್ನ ನಾನೇ ಕೈಯಾಗಿ ಮಾಡ್ಕೊಂಡೆ. ಆಮೇಲೆ ಎಲ್ಲ ಮುಗಿದು ಯಾವಾಗ ಈ ಇವನು ಯಾರು ರಮೇಶ್ ಜಾರಕಿಹೊಳಿ ನಾನು ಅವನಲ್ಲ ಅಂತೇಳಿ ರಾಷ್ಟ್ರೀಯ ನಾನು ಅವನೇ ಅಂತ ಹೇಳಿದ್ನಲ್ಲ, ಅಲ್ಲಿಗೆ ನಾನು ಆ ಕೇಸಿಂದ ಕೈ ತಳ್ಕೊಂಡೆ. ಅವಾಗ AS ಪೊನ್ನಣ್ಣನ ಹೈಕೋರ್ಟ್ಗೆ ಎಂಗೇಜ್ ಮಾಡಿದ್ರು. ಯಾಕಂದ್ರೆ ಆತ ಪಿಟಿಷನ್ ಹಾಕೊಂಡ ಹೈಕೋರ್ಟ್ ಅಲ್ಲಿ ಸ್ಕ್ವಾಶ್ ಮಾಡಕ್ಕೆ. ಅವಾಗ ಮೋಸ್ಟ್ಲಿ ಡಿ ಕೆ ಶಿವಕುಮಾರ್ ಅನ್ಸುತ್ತೆ AS ಪೊನ್ನಣ್ಣ ಎಂಗೇಜ್ ಮಾಡಿದ್ದು. ನಾನು ಹೈಕೋರ್ಟ್ಗೆ ಹೋದ ತಕ್ಷಣ ನಾನು ಅದನ್ನ ಕೈ ತೊಳ್ಕೊಂಡೆ. ಅದಾದ್ಮೇಲೆ ಅದೇ ನಾನ್ ಕೇಳಕ್ ಹೋಗ್ಲಿಲ್ಲ, ದುಡ್ಡು ಕೇಳಕ್, ಯಾಕಂದ್ರೆ ದೊಡ್ಡ ಮನುಷ್ಯರು ಬಿಡು ಕೊಟ್ರೆ ಕೊಡ್ಲಿ ಅಂತ ಸುಮ್ನೆ ಅದೇ. ಯಾವಾಗ ನಮ್ಮನ್ನೆಲ್ಲ ಬಳಸ್ಕೊಂಡು ಅಧಿಕಾರಕ್ಕೆ ಬಂದು, ನಮ್ದು ಒಂದು ಸಣ್ಣ ಪುಟ್ಟ ಪಾತ್ರ ಅಂತೂ ಇದೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋದಲ್ಲ. ಯಾಕಂದ್ರೆ BJP-ನ ಸಾಕಷ್ಟು ಮಟ್ಟಿಗೆ ವಿರೋಧ ಮಾಡ್ದೆ ನಾನು, ಅವ್ರನ್ನ ಎಕ್ಸ್ಪೋಸ್ ಮಾಡ್ದೆ ನಾನು. ADGP ಅಮೃತ್ ಪಾಲನ್ನ ಜೈಲಿಗೆ ಕಳಿಸಿದೆ PS ಹಗರಣದಲ್ಲಿ. ರವಿ ಚಂದ್ರಣ್ಣ ಅದಕ್ಕೆ ಅದೇ ಟೈಮಲ್ಲಿ ಭ್ರಷ್ಟಾಚಾರ ಎಕ್ಸ್ಪೋಸ್ ಆಯ್ತು. ಇವು ಜಾರಕಿಹೊಳಿ ಕೇಸು, ಸಾಕಷ್ಟು ರೇಪ್ ಕೇಸ್ಗಳು, ಅವ್ರದೇ ಆದಂತ MLA ಅವನ ಹೆಸರು ಮರ್ತೋಗ್ಬಿಟ್ಟೆ, ಅವನದು ರೇಪ್ ಕೇಸ್ ಬಂದು ಸಾಕಷ್ಟು ಕೇಸ್ಗಳನ್ನ ಹ್ಯಾಂಡಲ್ ಮಾಡಿದ್ವಿ. ಬಟ್ ಎಲ್ಲ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಎಲ್ಲ ಒಂದ್ ಕಡೆ ಮೋಸ್ಟ್ಲಿ ಕಾಗೆ ಆಡ್ಸೋದು ಹಿಂಗೆ ಅನ್ಸುತ್ತೆ, ಕಾಗೆ ಆಡ್ಸೋ ಬುದ್ಧಿ ಅನ್ಸುತ್ತೆ. ನಾವು ತಲೆಗೆ ಎಷ್ಟೊಂಕ್ ಹೋಗಿಲ್ಲ, ಭಗವಂತ ನಮಗೂ ಕೊಟ್ಟಿದ್ದಾನೆ. ಒಂದ್ಸತಿ ಕರೆದ್ರು, ಇನ್ನೊಂದ್ಸತಿ ಕರೆದ್ರು, ದುಡ್ಡಿನ ಬೇಕಾಟೆ ಬಿಟ್ಟಾಕೋ, ಏನೋ ದುಡ್ಡು ಕೊಟ್ಟಂತೆ BMD ತಗೊಂಡೆ ಅಂತಂದ್ರು. ನನಗೆ ಗೊತ್ತಿಲ್ಲ ಯಾರು ಡಿ ಕೆ ಶಿವಕುಮಾರ್ ಇದನ್ನ ಹೇಳೋದು ಗೊತ್ತಿಲ್ಲ. ಅದೇ ಟೈಮಲ್ಲಿ ನಾನು ಹೇಳಿದೆ, ನಾನ್ BMD ತಗೊಂಬೇಕಂದ್ರೆ ರಮೇಶ್ ಜಾರಕಿಹೊಳಿ ಇಸ್ಕೊಂತ ಮಾಡ್ಕೊಬೇಕಾಗಿಲ್ಲ, ನಮ್ ತಾತ ಬಿಟ್ಟೋಗಿರೋ ಆಸ್ತಿ ಐತೆ, ಒಂದ್ ಸೈಟ್ ಮಾಡಿದ್ರೆ ಅರ್ಧ ಡಜನ್ BMD ಬರ್ತವೆ, ಒಂದ್ 5-6 ಕೋಟಿ ರೂಪಾಯಿ ಐತೆ, ಒಂದ್ ಸೈಟ್ ಮಾಡ್ದೆ ಒಂದ್ ಬರ್ತದೆ ಅಂತೇಳಿ ನನಗೂ ಯಾಕೋ ಬೇಜಾರಾಯ್ತು. ಅವ್ರ ಮನೇಲಿ ಲಾಸ್ಟ್ ಅಲ್ಲಿ ಹೇಳ್ಬಿಟ್ಟು ಬಂದ್ಬಿಟ್ಟೆ. ಅವತ್ತು ಲಾಸ್ಟ್ ಅದಾದ್ಮೇಲೆ ನಾನು ಭೇಟಿ ಮಾಡಕ್ ಹೋಗ್ಲಿಲ್ಲ. ಅದೇ ಮಾತಾಡಿದ್ರೆ ಹೋಯ್ತು, ಮುತ್ತು ಹೊಡೆದ್ರೆ ಹೋಯ್ತು ಅಂತಾರೆ. ದೊಡ್ಡವರು ಅನ್ನೋರು ಬರೀ ದೊಡ್ಡಸ್ಗೆ ತೋರ್ಸ್ಕೊಳೋದಂತಲ್ಲ, ಮಾತಿಗೂ ತಪ್ತಾರೆ ಅನ್ನೋದಕ್ಕೆ
ಇಂಥ ರಾಜಕಾರಣಿಗಳೇ ಉದಾಹರಣೆ. ನಾನೇನು ನಾನೇನು ದುಡ್ಡು ಕೇಳ್ತಾ ಇಲ್ಲ, ಹಾಳಾಗಿ ಹೋಗ್ಲಿ, ತಿಂದಾಕ್ಲಿ ಬಿಡಿ, ಚೆನ್ನಾಗಿರ್ಲಿ. 1400 ಕೋಟಿ ಡಿಕ್ಲೇರ್ ಜೊತೆ ಇದನ್ನು ಒಂದ್ ಸ್ವಲ್ಪ ಜೋಡಿಸ್ಕೊಂಡ್ಬೇಕಾರೆ ಮಾಡ್ಕೊಳ್ಳಿ. ಫಸ್ಟ್ ಏನಪ್ಪಾ ಅಂತ ಮನುಷ್ಯ ಅಂದ್ಮೇಲೆ ಮಾತಿನ ಮೇಲೆ ನಿಗಾ ಇರಬೇಕು. ಆಮೇಲೆ ನಾವು ನಮ್ಮಂತ ಅಪ್ಕಮಿಂಗ್ ಅಡ್ವೊಕೇಟ್ಸ್ ಗಳಾಗಿರ್ಬೋದು ಅಥವಾ ಅಪ್ಕಮಿಂಗ್ ಲೀಡರ್ಸ್ ಆಗಿರ್ಬೋದು, ಕರೆದು ಬಳಸ್ಕೊಂಡು ಅವರನ್ನ ದಿಕ್ತಪ್ಸದಿದೆಯಲ್ಲ, ಆ ಕೆಲಸನ ಯಾವ ರಾಜಕಾರಣಿಗಳು ಮಾಡಬಾರ್ದು ರಾಜ್ಯದಲ್ಲಿ. ಯಾಕಂದ್ರೆ ಅವ್ರ ಮಕ್ಕಳ ತರ ನಾವು ಅವ್ರಿಗೆ ನಿಖಿಲ್ ಕುಮಾರಸ್ವಾಮಿ ನಾವು ನಮ್ಮ ಅಪ್ಪನಿಗೆ ಅದೇ ತರ ನಮ್ಮಪ್ಪ ಅಮ್ಮನು ಅದೇ ಆಸೆ ಇಟ್ಕೊಂಡು ಇರ್ತಾರೆ. ಅಕಸ್ಮಾತ್ ನೀವು ಆಗಿರ್ಬೋದು, ನಾವು ಮುಂದೆ ಆಗ್ಬೋದು ಬಿಡ್ಬೋದು, ಬೇರೆ ವಿಚಾರ. ಬಟ್ ಮಾತಕ್ಕೆ ತಪ್ಪಿದ್ದ ರಾಜಕಾರಣಿಗಳು, ಉಸುವಳಿ ರಾಜಕಾರಣಿಗಳು ಅನ್ನೋದಕ್ಕೆ ನನಗಾದ ಮೋಸ ನನಗೆ ಅನ್ನಿಸ್ತಾ ಇತ್ತು. ಈ ತರ ನೇರ ನುಡಿಗಳೇ ರಾಜಕೀಯ ನಿಮ್ಗೆ ಜಗದೀಶ್ ಅವ್ರಿಗೆ ಮುಳುವಾಯ್ತಾ ಏನು ಅಂತ ಈ ತರ ಮಾತಾಡ್ತಾರೆ? ಯಾರಪ್ಪಂದು ಸರ್, ನಾನ್ ಯಾಕೆ ಸರ್ ಬಚ್ಚಿಕೊಂಡು ಹೋಗ್ಲಿ? ನಾನ್ ಕರೆದಿದ್ದ ಏನೋ HL ಚಾಪರ್ಗೆ ರಮೇಶ್ ಜಾರಕಿಹೊಳಿ ಮುಗಿಸು ಬಿಡಬೇಡ ಅಂತ ಹೇಳಕ್ಕೆ ನಾನು ಹೇಳಿದ್ದು, DK ಶಿವಕುಮಾರ್ ಹೇಳಿದ್ದು. ಹೌದು, ಮನೆಗೆ ಕುರ್ದು ಅವನ ಹತ್ರ ಕಾಂಪ್ರಮೈಸ್ ಆಗ್ಬೇಡ, 100 ಕೋಟಿ ದುಡ್ಡು ಕೊಟ್ರೆ ಇಸ್ಕೊಂಬೇಡ, BMW ಕಾರ್ ಬೇಕಾದ್ರೆ 100 ತಗೊಳ್ಬೋದು, ನಾನೇ ಕೊಡ್ತೀನಿ ಎಕ್ಸ್ಪೆನ್ಸ್, ನಾನೇ ಹೇಳಿದ್ದು, ಆಯಪ್ಪ ಹೇಳಿದ್ದು. ಇವ್ರಿಬ್ಬರಿಗೂ ಕಾಮನ್ ಏನಿದೆ, ಏನಕ್ಕೆ ಆಸೆ ಬಿದ್ದಿದ್ದನ್ನ ಮಾಡ್ಕೊಂಡ್ರು ಅಂತ ಅವ್ರನ್ನೇ ಹೇಳ್ತಾರೆ. ಇವ್ರಿಬ್ಬರಿಗೂ ಒಂದು ಕಾಮನ್ ಇದೆ, ಅದರಿಂದನೇ ಇವೆಲ್ಲ ನಡೀತಾ ಇರೋದು. ಏನ್ ನಡೀತಾ ಏನಿದೆ ಅಂತ ಅವನ್ನೇ ಕೇಳ್ರಿ, ರಮೇಶ್ ಜಾರಕಿಹೊಳಿ ಅವನ್ನೇ ಕೇಳ್ರಿ. ಯಾವ್ದೋ ಹಣ್ಣಿಗೋಸ್ಕರ ಮಾಡಿರ್ತಾರೆ, ಯಾವ್ದೋ ಮಾವಿನ ಹಣ್ಣಿಗೋಸ್ಕರನೋ ಗೊತ್ತಾಪ್ರಿಗೋಸ್ಕರನೋ ಮಾಡಿರ್ತಾರೆ. ರಾಜಕಾರಣಿಗಳಂತ ಗೊತ್ತಲ್ಲ ಸರ್, ಬಾಯ್ ಬಿಟ್ಟು ಹೇಳಂಗಿಲ್ಲ. ಅಲ್ಲ, ಅವ್ರ ದ್ವೇಷ ಎಲ್ಲಾನ ಹೋಗ್ಲಿ ಸರ್, ನಮ್ಮಂತವ್ರ ಅಪ್ಕಮಿಂಗ್ ಅಂದ್ರೆ ನಾವೆಲ್ಲ ಇವಾಗ ಮೊಳಕೆ ಹೊಡಿತಾರಂತರು, ನಮ್ಮಗಳನ್ನ ತಗೊಂಬಂದ್ ಈ ತರ ಶಿಕ್ಷಿ ನಾನು ಇವಾಗ ಹೇಳಕ್ ಹೋಗ್ತಾ ಇರ್ಲಿಲ್ಲ. ಬಿಜೆಪಿ ಸಮಯದಲ್ಲಿ 22 ದಿವಸ ಜೈಲಿಗೆ ಕಳ್ಸೋರು ನನ್ನ ರವಿಡಿ ಚೆನ್ನಮ್ಮ ಕೇಸಲ್ಲಿ. ಕಾಂಗ್ರೆಸ್ ಬಂದ್ಮೇಲೆ ಕಾಂಗ್ರೆಸ್ ಬರಕ್ಕೆ ನಾವು ಒಂದಷ್ಟು ಹೋರಾಟಗಳನ್ನ ಮಾಡಿದೀವಿ. ಹೇಳಿದ್ರಲ್ಲ 137 ಸೀಟ್ ಬಂತು ಅಂತ, 137 ಸೀಟ್ DK ಶಿವಕುಮಾರ್ ಅವರು ಬಂದಿಲ್ಲ. ಅದು ನಮ್ಮಂತ ಹೋರಾಟಗಾರರು ಜನರ ಮನಸ್ಥಿತಿಯಿಂದ ಬಂದಿದ್ದದು. ಬಿಜೆಪಿ ವಿರುದ್ಧವಾಗಿ ಕಾಂಗ್ರೆಸ್ಗೆ ಓಟ್ ಹಾಕರೆ ಹೊರತು ಕಾಂಗ್ರೆಸ್ ಇಷ್ಟಪಟ್ಟು ಅವ್ರು ಹಾಕಿಲ್ಲ. ಆ ರೀತಿ DK ಶಿವಕುಮಾರ್ ಇಷ್ಟಪಟ್ಟು ಹಾಕಿದಿದ್ರೆ 137 ಸೀಟ್ ಬಂದಂತ ವ್ಯಕ್ತಿ ನಾವು ನಿಲ್ಸ್ಬಿಟ್ರಲ್ಲ, ನಾವು ಹೋರಾಟ ಮಾಡೋದು ನಿಲ್ಸ್ಬಿಟ್ರೆ ಕಾಂಗ್ರೆಸ್ ಬಂದ್ಮೇಲೆ MP ಎಲೆಕ್ಷನ್ಸ್ ಅಲ್ಲಿ 28 ಗೆಲ್ಬೇಕಾಗಿತ್ತು. ಯಾಕೆ 9 ಆಗ್ಬೇಕಾಯ್ತು? DK ಶಿವಕುಮಾರ್ ನೋಡಿ ಓಟ್ ಹಾಕ್ಬೇಕಾಯ್ತಲ್ವಾ? ಸದ್ಯ ತಮ್ಮನ್ನೇ ಗೆಲ್ಸ್ಕೊಳಕ್ಕಾಗಿಲ್ಲ. KPCC ಅಧ್ಯಕ್ಷ ಆದ್ರೂ ಗಟ್ಟಿಯಾಗಿ KPCC ಅಧ್ಯಕ್ಷ ಬೇಕು. ನೈತಿಕತೆ ಇಲ್ಲ ಸರ್. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.